ನಾವು ಇವತ್ತು ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ, ಇದಕ್ಕೆ ಮೊದಲು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಸರ್ ನಮ್ಮ ಈ ಪತ್ರಿಕಾ ಭವನದಲ್ಲಿ. 13ನೇ ತಾರೀಕು ಬೇಡರ ಸಮಾಜದವರು ನಮ್ಮ ಸಮಾಜದ ಗುರುಗಳಿಗೂ ಮತ್ತು ನಮ್ಮ ಸಮಾಜಕ್ಕೆ ಅವಹೇಳನಕಾರಿ ಮಾತಾಡಿದದಕ್ಕೆ ಒಂದು ಮೆಮೊರಾಂಡಮ್ ಕೊಡೋ ಸಲಗ ಕರೆದಿದ್ದೀವಿ. ಈಗ ನಾವು ಅದೇ ವಾರದಲ್ಲಿ 1ನೇ ತಾರೀಕು ಬೃಹತ್ ಪ್ರತಿಭಟನಾ ಯಾದಗಿರಿ ಜಿಲ್ಲಾ ಬೃಹತ್ ಪ್ರತಿಭಟನಾ ಒಂದು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಸುದ್ದಿ ತಮ್ಮ ಮಾಧ್ಯಮಗಳಲ್ಲಿ ಪ್ರತಿಯೊಂದು ಹಳ್ಳಿಗೆ ತಲುಪುವಂತೆ ತಾವು ನಮ್ಮ ಒಂದು ಸುದ್ದಿಯನ್ನು ತಲುಪಿಸಲಿಕ್ಕೆ ನಮಗೆ ಸಹಕಾರ ಮಾಡಬೇಕಂತೇಳಿ ತಮ್ಮಲ್ಲಿ ಒಂದು ಮನವಿ. ಆಮೇಲೆ ಎಲ್ಲ ಪತ್ರಕರ್ತರಲ್ಲಿ ಸ್ವಲ್ಪ ಫೋಟೋ ಸಹಿತ ಬಂದರೆ ಭಾಳ ಒಳ್ಳೆಯದಾಗ್ತದೆ. ಯಾಕಂದರೆ ಯಾರ್ಯಾರು ಇದ್ದರೆ ಎಲ್ಲ ಅಧ್ಯಕ್ಷರುಗಳಿದ್ದೀವಿ, ಎಲ್ಲ ಸೆಲ್ಲಿನ ಅಧ್ಯಕ್ಷರಿದ್ದೀವಿ, ಜಿಲ್ಲಾ ಮಹಿಳಾ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದೀವಿ, ಯುವ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಮೆಸೇಜ್ ಹೋಗ್ತದೆ. ಅದಕ್ಕೋಸ್ಕರ ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಒಂದು ಒಳ್ಳೆಯ ಎಲ್ಲ ಪೇಪರ್ನಲ್ಲಿ ಬರೋಂಗೆ ಇದು ಮಾಡಿರಿ ದಯವಿಟ್ಟು. 11 ಗಂಟೆಗೆ ತಹಸೀಲ್ ಆಫೀಸಿಂದ ಸುಭಾಷ್ ಸರ್ಕಲ್ವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡ್ತೀರಿ. ಮೆರವಣಿಗೆ ಬೈಕ್ ರ್ಯಾಲಿ ಪಾದಯಾತ್ರೆ ಟೈಪ್ ಮೆರವಣಿಗೆ ಹೋಗ್ತೀವಿ. ಅಲ್ಲಿಂದ ಅಲ್ಲಿ ಎಲ್ಲ ನಾವು ನಮ್ಮ ಮುಖಂಡರು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಮತ್ತು ಪ್ರತಿ ತಾಲೂಕುಗಳಿಂದ ಬಂದಂಥ ಜನರು ಒಂದು 4 ಮಾತುಗಳಾಡ್ತಾರೆ. ಒಂದು ವೇಳೆ DC ಅವರು ಅಲ್ಲಿಗೆ ಬಂದು ನಮ್ಮ ಮೆಮೊರಾಂಡಮ್ ತೊಗೊತೀವಿ ಅಂದ್ರೆ ಅಲ್ಲೇ ಕೊಟ್ಟು ನಾವು ಅಲ್ಲೇ ಮೊಟಕುಗೊಳಿಸ್ತೀವಿ. ಇಲ್ಲ ನಮಗೆ DC ಆಫೀಸಿಗೆ ಬಾ ಅಂದ್ರೆ ನಾವು ಅಲ್ಲಿ ಕೆಲವು ಜನ ಹೋಗಿ ಕೊಟ್ಟು ಬರ್ತೀವಿ ಅಂತ ನಮ್ಮದು. ಇಲ್ಲ ಸರ್, ಇದರಿಂದ ಹೋಗ್ತಾರೆ ಸ್ಟಾರ್ಟಿಂಗ್ ತಹಸೀಲ್ ಆಫೀಸ್ ಸುಭಾಷ್ ಚೌಕವರೆಗೆ 12 ಆಗಲಿ 1 ಆಗಲಿ 11ಕ್ಕೆ ಬಿಡೋದು ನಮ್ಮ ಒಂದು ಕಾರ್ಯಕ್ರಮ. ಎಷ್ಟು ಜನ ಬರ್ತಾರೆ? ನಮಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಹಕ್ಕನ್ನು ನಾವು ತಗೊಳ್ತಾ ಇದ್ದೀವಿ. ತಳವಾರ ಅಂತ ಹೇಳಿಸಿ ಇವರು ಕೆಲವು ಸಮಾಜದವರು ತಾವು ಮೊದಲೇ ಈಗಾಗಲೇ ಅವರು ಸರ್ಕಾರದ ನಿಯಮದ ಪ್ರಕಾರ ಎಷ್ಟಿ ತಗೊಳ್ತಾ ಇದ್ದಾರೆ, ನಮಗೇನು ಅಭ್ಯಂತರ ಇಲ್ಲ. ಆದರೆ ನಾವು ತಗೊಳ್ತಂಥದಕ್ಕೆ ಅವರು ವಿನಾಕಾರಣ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ, ನಕಲಿ ಜಾತಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೆಲವೊಬ್ಬರು ಅಟ್ರಾಸಿಟಿ ಜಾಸ್ತಿ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬ ನೌಕರದಾರರಿಗೆ ಕಿರುಕುಳ ಭಾಳ ಕೊಡ್ತಾ ಇದ್ದಾರೆ, ಪ್ರಮೋಷನ್ ಆಗ್ಲಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಕೋಲಿ ಕಬ್ಬಲಿಗ ಕೆಲವೊಂದು ಪರ್ಯಾಯ ಪದಗಳನ್ನು ನಾವು ಎಸ್ಟಿನಲ್ಲಿ ಸೇರಿಸಲೇಬೇಕಂತೇಳಿ ಅದು ಒಂದು ನಮ್ಮ ಬೇಡಿಕೆ ಆದ ಇದರಲ್ಲಿ. ಆಲ್ರೆಡಿ ಬೇರೆ ಬೇರೆ ಬೀದರ್ನಲ್ಲಿ ಟೊಕರಿ ಕೋಳಿ ತೊಗೊತಾರೆ, ಬಿಜಾಪುರ್ನಲ್ಲಿ ST ತೊಗೊಳ್ತಾರೆ, ಬೇರೆ ರಾಜ್ಯಗಳಲ್ಲಿ ಒಂದು ಕೆಲವೊಬ್ಬರು SCದಲ್ಲಿದ್ದಾರೆ, ಕೆಲವೊಬ್ಬರು STದಲ್ಲಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಾವು ನಮ್ಮನ್ನು ಹಿಂದುಳಿಸ್ಯಾರ, ನಮ್ಮ ಬಿಟ್ಟಾರ. ಅದನ್ನು ಬೇಡಿಕೆ ಭಾಳ ದಿವಸದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ. 40 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡೇ ಬಂದೀವಿ, ಆದರೆ ನಮ್ದು ಇನ್ನೂ ಸೇರ್ತಾ ಇಲ್ಲ. ಅದರಲ್ಲಿ ಒಂದು ನಮ್ಮ ಪದ ಏನಂತಂದ್ರೆ ತಳವಾರ ಅಂತ ನಮ್ಮವರೇ ಅವರು ತಳವಾರ ಅಂತ ಮಾಡಿದವ್ರನ್ನ ಅವ್ರಿಗೆ ST ಕೊಡ್ತಾ ಇದ್ದಾರೆ. ಅದಕ್ಕೆ ಇವರು ನಮ್ದು ಇದಾದ ಅಂತೇಳಿ ಇವರು ವಿನಾಕಾರಣ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಅವರಲ್ಲಿಲ್ಲ ಸರ್, ನಮ್ಮಲ್ಲೇ ಅದ, ಅವರಲ್ಲಿಲ್ಲ. ಅವರು ಬೇಡರು ನಾಯಕರು ಅಂತ ಏನು ಇದೆ ಸರ್. ನಮ್ಮಲ್ಲಿ ಇರತಕ್ಕಂಥದ್ದು ತಳವಾರಿಕೆ ನಮ್ಮಂತರೇ ಅದ. ಮೊದಲ ಶೇಕ್ಷಿಂಗ್ ಅಂತಿತ್ತು, ಆಮೇಲೆ ವಾಲಿಕಾರ್ ಅಂತಾಯಿತು, ಆಮೇಲೆ ತಳವಾರ ಅಂತಾಯಿತು. ಇವು 3 ಶಬ್ದಗಳು ಒಂದೇ. ಅದು ಒಂದು ಹಂತವಾಗಿ ತಳವಾರಿಕೆಗೆ ಬಂದೈತೆ. ಅವ್ರು ಯಾಕೆ ವಿರೋಧ ಮಾಡ್ತಾರೆ, ನಿಮಗೆ ಯಾಕೆ ಕೊಡಬಾರ್ದು? ಅದು ಅವರಿಗೆ ಬಿಟ್ಟು ವಿಚಾರ. ಮೇನ್ ಕಾರಣ ಏನಿರ್ಬೋದು? ಕಾರಣ ಏನಂತಂದ್ರೆ ನಮ್ಮ ರಿಸರ್ವೇಶನ್ ಅವ್ರು ತಗೊಳ್ತಾ ಇದ್ದಾರೆ ಅಂತ ಒಂದು ಒಟ್ಟಿ ಕಿಚ್ಚು. ಸರ್ಕಾರದ ಪ್ರಕಾರ ಸವಲತ್ತು ಸರ್ಕಾರದ ಪ್ರಕಾರನೇ, ನಾವೇನು ಕಾನೂನು ಬಾಹಿರವಾಗಿ ಎಲ್ಲಿ ತಗೊಂಡಿಲ್ಲ. TC ಇದ್ದಾಗ ಮಾತ್ರ ಕೊಡ್ತಾರೆ. ನಾನು ಕಬ್ಲಿಗಿದ್ರೆ ನನಗೆ ಕೊಡಂಗಿಲ್ಲ, ಹೌದ್ರೆ? ನಾನು ಕಬ್ಲಿಗಿದ್ದಂತೂ ಕೊಡೋದಿಲ್ಲ. TCಯಲ್ಲಿ ಇರಬೇಕು. ಅಥವಾ ಪಂಚನಾಮ ಮಾಡಿದ ತಿನ್ನಾಗ 4 ಮಂದಿ ತಹಸೀಲ್ದಾರ್ ಅವರು ಹೋಗಿ ತಳವಾರ ಮಂದಿನ ಅಂದರೆ ಕೊಡ್ತಾರೆ. ವಿನಃ ಕಬ್ಲಿಗಾರ ಹೋಗಿ ನನಗೆ ತಳವಾರ ಕೊಡೋದ್ರೆ ಕೊಡೋದಿಲ್ಲ. ನಾವು ತಗೊಂಡಿಲ್ಲ, ಯಾಕಂದ್ರೆ ನಾವು ಕಬ್ಲಿಗಾರ ಅಂತಿದ್ದೀವಿ. ಇದೊಂದು ಮುಖ್ಯವಾದ ವಿಷಯ. ಈಗ ನಮ್ಮ 13ನೇ ತಾರೀಕಂದು ವಾಲ್ಮೀಕಿ ಸಮಾಜಗಳು ಬೇಡ ಸಮಾಜಗಳು ಸ್ಟ್ರೈಕ್ ಮಾಡಿದ್ರು ಸರ್. ಅವತ್ತು ನಮ್ಮ ಗುರುಗಳಿಗೆ ಅವಾದ ಹೇಳಿಕೆಗಳಿಂದ ಬೈದು ನಿಲ್ಲಿಸಿದ್ರು ಸರ್, ಸಿಕ್ಕಾಪಟ್ಟೆ ಮಾತಾಡೋದು. ನಾವು ಇದಕ್ಕೆ ಮುಂಚೆ ಒಂದು ಪ್ರಶ್ನೆ ಮಾಡಿ ಈಗ ಅವ್ರ ವಿರುದ್ಧ ಅವರಿಗೆ ಗಡೀಪಾರು ಮಾಡಬೇಕು ಮತ್ತು ಅವ್ರನ್ನ ಕೂಡಲೇ ಬಂಧಿಸ್ಬೇಕಂತೇಳಿ ನಮ್ಮದು ಮೊದಲನೇ ಬೇಡಿಕೆ. 2ನೇ ಬೇಡಿಕೆ ಅಂದರೆ ಮೂರನೇ ಬೇಡಿಕೆ ಏನು ಬಂದರೆ ಆವಾಸದಲ್ಲಿ ಮಾತಾಡಿದ್ರೆ ಅವ್ರನ್ನ ಗಡೀಪಾರು ಸರ್. 3 ಬೇಡಿಕೆ ಪ್ರತಿಭಟನೆ ಮಾಡ್ತಾರೆ ಸರ್. ಮೊದಲನೇ ಸಬ್ಜೆಕ್ಟ್ ಅವರು ಕಿಡಿಗಳಿಗೇನು ಅವಾನಕರ ಹೇಳಿಕೆ ಫಸ್ಟ್ ಸಬ್ಜೆಕ್ಟ್ ಅದೇ ಮಾಡ್ತಾರೆ. ಅವ್ರು ಬಂದರೆ ಗಂಟೆ ನಮ್ಗೆ ಸತ್ತ ಫಸ್ಟ್ ಏನೇ ನಮಗೆ 2ನೇ ST ಸೇರ್ಪಡೆ ಮಾಡಬೇಕು.
ಶುರುವಾಗಿದೆ ಅದು. ಹೌದು ಸರ್. ಇದುವರೆಗೂ ಕೂಡ ಬರೀ ತಳವಾರ ಹೋಗಿದೆ, ಉಳಿದ ಯಾವ ಜಾತಿಗೆ ಹೋಗಿಲ್ಲ. ಯಾಕಂದ್ರೆ ಅವ್ರೇನ್ ಹೇಳ್ತಾರೆ 8 ಮತ್ತು 9 ಪದಗಳಿಂದ ಜಾಸ್ತಿ ಬರ್ಕೊಂಡು ಸೇರ್ಪಡೆ ಮಾಡಕ್ ಆಗಲ್ಲ, ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಸರಿ ಸರ್. ಪ್ರತಿ ಸರ್ತಿಗೂ 8 9 ಪದಗಳು ಕಳಿಸ್ತಾರೆ, ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಅದನ್ನ ಸಂಕ್ಷಿಪ್ತ ಮಾಡಿ ಕಳ್ಸಕ್ಕೆ ನೀವ್ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಒತ್ತಡ ತರ್ತಾರೆ ರಾಜಕೀಯವಾಗಿ? ಈಗ ಮಾಡ್ತಾ ಐದು 5ರಿಂದ 6 ಶಬ್ದಗಳು ಕಳ್ಸಕ್ಕೆ ಬಂದಿದೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಡ್ತಾ ಬಂದು ಎಲ್ಲೊಂದು ಸಮಾವೇಶ ಮಾಡಿದ್ರಲ್ಲ ಇದರಲ್ಲಿ ಯಾನಗುಂದಿಯಲ್ಲಿ, ಹೌದು. ಅವತ್ತಿನಿಂದ ನಡೀತಾ ನಡೀತಾ ಇದೆ. ಇದೆ. ಇದು ಸಮ ಅವ್ರ ಆಶ್ವಾಸನೆ ಕೊಡ್ತಾ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಿ. ನೀವ್ ಹೇಳಿದಂಗ ಜಾಸ್ತಿ ಮಾತಾಡೋದು. ಈಗ ನಿಮ್ಗೆ ಈ ತಂದ ಹೋರಾಟಕ್ಕೆ ಬಂದಿದೆ. ಹೌದು ಸರ್. ಇದು 20-25 ವರ್ಷಗಳಿಂದ ನಡೀತಾ ಇರೋದು. ನಡೀತಾ ಇದೆ ಸರ್. ಇದ್ದದಕ್ಕೆ ಯಾಕೆ ಇದು ಮಾಡ್ತಾರೆ? ಸರ್, ಸೂಕ್ಷ್ಮವಾಗಿ. 2007ರಲ್ಲಿ ವಿಕ್ಟೋರಿಯರ್ನವರು ಅಧಿವೇಶನ ಮಾತಾಡ್ಯಾರ ಸರ್. ಅದು ಏನಂದ್ರೆ ಗಂಗಾ ಮತ ಅಂದ್ರೆ ಅಡಿಯಲ್ಲಿ ಅಂತ ಸರ್. ಗಂಗಾ ಮತ ಅನ್ನಕ್ಕಂಥ ಶಬ್ದ ಬರೋದ್ರಿಂದ ಆಗಿಲ್ಲ ಅಂದ್ರೆ ಆ ಶಬ್ದ ಕೈ ಬಿಡೋಕೆ ಲೆಕ್ಕ ಹಾಕಿರ್ತಾರೆ. 5ನೇ ಕಳಿತು ಅಂತ ನೋಡೋದ್ರಿ ಅದು ನೋಡ್ಬೇಕು ಎಷ್ಟು ಮಟ್ಟಿಗೆ ಶಬ್ದ ನೋಡೋದ್ರಿಂದ ಅದಕ್ಕಾಗಿನೇ ಅವಾಗ ಅದ್ರ ಜೊತೆಲೆ ಕೇಳತ್ತೀವಿ ನಾವು. ಈಗ ಸಪೋಸ್ ಆ ಥರದ ಹೆಸರಿದ್ದವ್ರು ಏನು ಮಾಡ್ಬೇಕಂತ? ಯಾವ ತರ ಅಂದ್ರೆ ಅವ್ರಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಾ? ಎಲ್ಲರನ್ನ ಬೇರೆ ಹೆಸರು ಇದಾವಲ್ಲ, ಆ ಎಲ್ಲ ಹೆಸರು ಸಿಂಪ್ಲಿಫೈ ಮಾಡ್ರಿ ಅಂತಂದ್ರೆ ಉಳಿದವ್ರು ಎಲ್ಲಿಗೆ ಹೋಗ್ಬೇಕು ಮತ್ತೆ? ನಾವು ಇರ್ತಕ್ಕಂಥ ಪರ್ಯಾಯ ಪದ ಎಲ್ಲ ಜನಾಂಗ ಕೊಡಂತ ಹೊಂಟಿವಿ ನಾವು. ಅದೇ ಕರೆಕ್ಟ್. ಕಪಿಲೆ ಸಮಾಜದಲ್ಲಿ ಎಷ್ಟು ಪರ್ಯಾಯ ಪದಗಳದಾವ ಎಲ್ಲರಿಗೂ ಕೊಡಂತ ಹೊಂಟಿವಿ, ಯಾರಿಗೂ ಬಿಟ್ಟಿಲ್ಲ. ಅದರಲ್ಲಿ ಒಂದೊಂದು ಯಾರಿಗೆ ಬಂತು ತಗೊಳತ್ತಾರ. ಸರ್ ಎಲ್ಲನೂ ಆಗಿದೆ. ಮೊಗವೀರ ಅಂತ ಆಗಿದೆ, ಅವರು ಎಷ್ಟರಲ್ಲಿದ್ದಾರೆ. ಕೋಲಿ ಅಂತೇಳಿ ಬೇರೆ ಕಡೆ ನಮ್ಮ ಬೇರೆ ರಾಜ್ಯದಲ್ಲಿ ಅವರು ಎಷ್ಟಿದಾಗಿದ್ದಾರೆ. ಮತ್ತೆ ಟೋಕ್ರೆ ಕೋಲಿ ಅಂತೇಳಿ ಎಷ್ಟಿದಾಗ ಬೀದರ್ ಜಿಲ್ಲೆಯಲ್ಲಿದ್ದಾರೆ, ಬಿಜಾಪುರದಲ್ಲಿದ್ದಾರೆ. ತಳವಾರಂತೂ ಆಗಿದೆ. ಈಗ ಉಳಿದದ್ದು ಒಂದೇ ಸರ್. ಈಗ ಬೆಸ್ತ ಕಬ್ಬಲಿಗ ಅಂತೇಳಿ, ಬೆಸ್ತನು ಕಬ್ಬಲಿಗದ ಒಂದು ಪರ್ಯಾಯ ಪದನೇ. ಈಗ ಏನು ಬೆಸ್ತ ಮತ್ತೆ ಕಬ್ಬಲಿಗ ಇವು ಎರಡು ಸೇರ್ಬೇಕು. ಇವೆರಡು ಇನ್ನೂ ಮ್ಯಾಕ್ಸಿಮಮ್ ಒಂದು ಹೆಸರು ಇರೋದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಕಬ್ಬೇಲಿಗ ಕಬ್ಬೇರ್ ಅಂತಾನೆ ಅದ. ಕಬ್ಬೇರ್ ಅಂತ. ಆಮೇಲೆ ಬಾರಿಕೇರ್ ಅಂತ ಸ್ವಲ್ಪ ಜನ ಇದ್ದಾರೆ, ಅದು ನಮ್ಮ ಎದುರಿಗೆ ಬರ್ತದೆ. ಈಗ ನಾವು ಕಳಿಸ್ತಿರೋ ಇದು 5 ಒಂದು ಶಬ್ದ ಕಳಿಸ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ಈ ಚುನಾವಣೆ ಇರೋದ ಕಾರಣ, ಅದು ಕೋರ್ಟ್ನಲ್ಲಿ ಇರೋದ ಕಾರಣ ಅದು ಇನ್ನೂ ಆಗಿಲ್ಲ. ಆಯ್ತು ಅಂದ್ರೆ ಅವ್ರು ಒತ್ತಾಯ ಮಾಡೋಕ್ಕೆ ರೆಡಿ ಮಾಡ್ತೀವಿ ಅಂತ ಪ್ರಯತ್ನ ಮಾಡಕತ್ತಾರೆ. ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗೆ ಏನು ಸಣ್ಣ ಸರ್. ಈ ಯೋಜನೆ